ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಪೂರ್ವ. ನಿಮ್ಮೆಲ್ಲರಿಗೂ ನಮ್ಮ AP ಟಾಕ್ಸ್ ಕನ್ನಡ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ತುಂಬ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ನಮ್ಮ ಮನೆಯಿಂದ ತಿರುಪತಿಗೆ ಹೊರಟಿದ್ದಾರೆ. ಹಾಗಾಗಿ ಇವತ್ತೆಲ್ಲ ಏನೇನು ಪೂಜೆ ಆಗುತ್ತೆ, ಏನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹೋಗೋಕ್ಕೆ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ. ಆದರೆ ನಾನು ಹೋಗ್ತಾ ಇಲ್ಲ, ಚಿಕ್ಕ ಮಗು ಇಟ್ಕೊಂಡು ಹೋಗೋಕ್ಕಾಗಲ್ವಲ್ಲ. ಇದು ಶ್ರಾವಣ ಅಲ್ವಾ, ಹಾಗಾಗಿ ಇವತ್ತು ಹೋದರೆ ಈ ಸತಿ ಹೋದರೆ ತುಂಬ ಒಳ್ಳೆಯದು ಈ ಟೈಮಲ್ಲಿ ಅಂತ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇನ್ನೊಂದು ಬೇಜಾರು ವಿಷಯ ಏನಂದರೆ, ನನ್ನ ಮಗ ಮತ್ತು ಅವರಪ್ಪ ಇಬ್ಬರು ಊರಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇವಾಗ ನನ್ನ ಮಗನ ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀನಿ. ಅವರಪ್ಪ ಬಂದು ಕರ್ಕೊಂಡು ಹೋಗ್ತಾರೆ. ಅಲ್ಲೊಂದು ಸ್ವಲ್ಪ ಚೀಕುಗೆ ಶಾಪಿಂಗ್ ಮಾಡೋದಿದೆ, ಶಾಪಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಅವ್ರು ಹೋಗ್ತಾರೆ. ನಾನು ಈ ಕಡೆ ಬರ್ತೀನಿ. ಬನ್ನಿ ಏನೇನಾಗುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಮಾಡಿದ್ದೆ, ಆಟೋ ಬಂದಿದೆ, ಹೋಗೋಣ ಬನ್ನಿ. ನನ್ನ ತಮ್ಮ ಆಲ್ರೆಡಿ ಚೀಕುನ ಕರ್ಕೊಂಡು ಹೋಗಿದ್ದಾನೆ. ಊರಿಗೆ ಹೋಗ್ತೀಯ ನೀನು? ಬಾಯ್ ಮಾಡು. ಬಾಯ್. ಇಲ್ಲಿ ಬಾಯ್ ಮಾಡಿ. ಬಾಯ್ ಬಾಯ್ ಅನ್ನು. ಬಾಯ್. ನಾವು ಊರಿಗೆ ಹೋಗ್ತಾ ಇದ್ದೀವಿ. ಬಾಯ್ ಮಾಡಿ. ನೀವು ಬಾಯ್ ಮಾಡಿ. ಟಾಟಾ. ಇಲ್ಲಿ 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 ಇಲ್ಲಿಗೆ ಟಾಟಾ ಮಾಡು. ಇಲ್ಲಿ ಟಾಟಾ ಮಾಡು. ಫ್ರೆಂಡ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಇರೋದು ಭೂಮಿಕಾ ಸರ್ಕಲ್ ಅಂತ. ಆಲ್ರೆಡಿ ಅವರಪ್ಪ ಬಂದ್ಬಿಟ್ಟು ಕಾಯ್ತವ್ರೆ. ನೋಡೋಣ ಬನ್ನಿ. ಸಡನ್ನಾಗಿ ಊರಿಗೆ ಹೋಗೋ ಪ್ಲ್ಯಾನ್ ಆಯಿತು. ಹಾಗಾಗಿ ಮಲ್ಕೊಂಡಿದ್ದವ್ ನನಗೆ ಎತ್ಕೊಂಡ್ಬಂದೆ. ಅಂಗಡಿಗೆ ಬಂದು ನಿಂತ್ಕೊಂಡ್ವಿ. ಬಟ್ ಅವರಪ್ಪ ಮುಂದ್ಗಡೆ ಶಾಪಿಂಗ್ ಮಾಲಲ್ಲಿ ತೊಗೊಳ್ತಾ ಇದ್ರು, ಅವರು ಶಾಪಿಂಗ್ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನನ್ನ ಮೈದನ್ನ ಬಂದುಬಿಟ್ಟು ಅವ್ರನ್ನ ನನ್ನ ಮಗನ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಕರ್ಕೊಂಡು ಹೋದೆ. ನಾನೇನು ಮಾಡೋದು ಅಂತ ಒಳಗಡೆ ಬಂದು ಸೆಲೆಕ್ಟ್ ಮಾಡೋಣ ಅಂತ ಒಳಗಡೆ ಬಂದೆ. ಬಟ್ ಅಂತ ಇದೊಂದು ಡ್ರೆಸ್ ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ಅಲ್ಲೇ ಕ್ಯಾಪ್ಚರ್ ಮಾಡಿಕೊಂಡೆ. ಇದೆಲ್ಲ ಕಂಪ್ಲೀಟ್ ಗರ್ಲ್ಸ್ ಸೆಕ್ಷನ್ನು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಸಿಗುತ್ತೆ. ಇದೆಲ್ಲ ಕಂಪ್ಲೀಟ್ ಬಾಯ್ಸ್ ಸೆಕ್ಷನ್ನು. ತುಂಬ ಕ್ವಾಲಿಟಿ ಡ್ರೆಸ್ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿರುತ್ತೆ ಕಲೆಕ್ಷನ್ ಮಾತ್ರ. ಹಾಗೆ ಇದೆಲ್ಲ ಕೂಡ 3 ಇಯರ್ಸ್ದು. ನೋಡಿ ನಾನು ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ನೀವು ನೋಡಿ. ಎಲ್ಲ ನೋಡ್ಕೊಳ್ತಾ ನಿಂತ್ಕೊಂಡಿದ್ದೆ. ಅಷ್ಟರಲ್ಲಿ ಅವರಪ್ಪ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಬಂದರು. ಆಮೇಲೆ ಬಂದ್ಬಿಟ್ಟು ಚೀಕುಗೆ ಯಾವ ಥರ ತಗೊಳ್ಳೋಣ ಅಂತ ಅಣ್ಣ ತಮ್ಮ ಇಬ್ಬರು ಹುಡುಕ್ತಾಯಿದ್ರು. ಆದರೆ ನನ್ನ ಮಗ ನಾನೇ ಹುಡುಕ್ತೀನಿ ಅಂತ ಅವನೇ ಹುಡ್ಕೊಳ್ತಾ ಇದ್ದೆ ಡ್ರೆಸ್ನ. ಅದರಲ್ಲೂ ಒಂದೇ ಒಂದು ಹುಡುಕಿ ಹಿಡ್ಕೊಂಡ ಕೈಯಲ್ಲಿ ಅದೇ ಬೇಕು ಅಂತ ಅದನ್ನೇ ತೊಗೊಂಬಂದು ಹಾಕಿದ್ವಿ, ಬಿಲ್ ಮಾಡಿಸಿದ್ವಿ. ನೋಡೋಣ ಬನ್ನಿ. ಫೈನಲಿ ಇಷ್ಟನ್ನು ನಾನು ಸೆಲೆಕ್ಟ್ ಮಾಡಿದೆ. ಇದನ್ನು ತೊಗೊಂಡು ಬಿಲ್ ಹಾಕ್ಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಅವ್ನು ನೋಡಿ ಅವ್ನಿಗೆ ಎಷ್ಟು ಖುಷಿ ಆಗ್ಬಿಟ್ಟಿದೆ. ಚೆನ್ನಾಗಿ ಓಡಾಡ್ಕೊಂಡಿದ್ದಾನೆ. ಯಾವ್ದು ಬೇಕು? ಬಾಯ್ ಬಾಯ್ ಮಾಡು. ಇದ್ದಾಗ ತುಂಬ ತರಲೆ ಮಾಡ್ತಾ ಇದ್ದ, ಸಖತ್ತ ತೀಟೆ ಮಾಡ್ತಾ ಇದ್ದ. ನೋಡೋಕ್ಕೊಂಥರ ಖುಷಿ ಅನಿಸೋದು, ಬೇಜಾರು ಆಗೋದು. ಹಾಗೆ ನಾನು ಟೈಮ್ ಆಗುತ್ತೆ ಹೊರಟ್ಬಿಡಿ, ನೀವು ಟ್ರೈನ್ ಲೇಟ್ ಆಗುತ್ತೆ ಅಂತಂದೆ. ಹಾಗಾಗಿ ಅವರು ಹೊರಟರು. ನಾನು ಆಟೋ ಬುಕ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಆಟೋನ ಬಂತು. ಹಾಗೆ ನನಗೆ ಆಟೋದಲ್ಲಿ ಅಳು ಕಂಟ್ರೋಲೇ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಟ್ರೈ ಮಾಡಿದೆ. ಆಮೇಲೆ ಫೈನಲಿ ಮನೆಗೆ ರೀಚ್ ಆದೆ. ಮನೆಗೆ ಬಂದು ಒಳಗಡೆ ಹೋಗಿ ನೋಡಿದ್ರೆ ನಮ್ಮ ಅಜ್ಜಿ ಎಲ್ಲನೂ ರೆಡಿ ಮಾಡ್ಕೊಂಡು ಕೂತಿದ್ರು. ಅದೇ ತಿರುಪತಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ಸ್ವಲ್ಪ ಪೂಜೆ ಎಲ್ಲ ಮಾಡೋದಿತ್ತಲ್ಲ, ಹಾಗಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ನನ್ನ ತಮ್ಮ ಫೋಸ್ ಕೊಡ್ತಾ ಇದ್ದ ಕನ್ನಡಿ ಮುಂದೆ ನಿಂತು. ಹಾಗೆ ಒಳಗೆ ಬಂದು ನೋಡಿದ್ರೆ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ನಮ್ಮ ಆಂಟಿ ಮತ್ತು ಅಮ್ಮ. ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡು ಅಷ್ಟರಲ್ಲಿ ನಮ್ಮ ಅಂಕಲು ಕೂಡ ಬಂದರು. ಸಖತ್ ಕಾಮಿಡಿ ಮಾಡ್ತಾಯಿದ್ರು. ನೀವೇ ನೋಡಿ ಏನು ಮಾಡಿದ್ರು ಅಂತ. ಅಜ್ಜಿ ನೀ ಮಾಡಜ್ಜಿ ಆಯ್ ಅಂತ ಹೇಳ್ತೀನಿ. ಅಂಕಲ್ ಹಾಯ್ ಗಾಯ್ಸ್, ಹೌ ಆರ್ ಯು? ಅದಾದ್ಮೇಲೆ ಕಂಕಣ ಕಟ್ಟಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ವೇಟಿಂಗ್ ಫಾರ್ ದಾಸಪ್ಪ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಒಳಗಡೆ ಏನೆಲ್ಲ ಮಾಡಿದ್ದಾರೆ ಪ್ರಸಾದ ಅಂತ ತೋರಿಸ್ತೀನಿ. ಕೋಸಂಬರಿ ಮಾಡಿದ್ರು, ಹಾಗೆ ಪಕ್ಕದಲ್ಲಿ ಸಾಂಬಾರಿತ್ತು. ಅದಾದ ನಂತರ ಪಾಯಸ ಮಾಡಿದ್ರು, ಶಾವಿಗೆ ಪಾಯಸ, ಶಾವಿಗೆ ಮತ್ತು ಹೆಸರುಬೇಳೆ ಎರಡು ಮಿಕ್ಸ್ ಮಾಡಿದ್ರು. ಇದು ಅನ್ನ. ನನ್ನ ತಮ್ಮ ಇವನು.
ವೆಯ್ಟ್ ಮಾಡ್ತಾ ಇದ್ವಲ್ಲ ಅವರು ಕೂಡ ಬಂದರು. ಹಾಗೆ ಈಗೆಲ್ಲನೂ ಪೂಜೆಗೋಸ್ಕರ ತಯಾರಿ ಮಾಡ್ಕೊಳ್ಳೋದೇ ಆಗುತ್ತೆ. ನೋಡಿ ಏನೆಲ್ಲ ಪೂಜೆ ಮಾಡ್ತೀವಿ ಅಂತ. ಇಲ್ಲಿ ಸಖತ್ ಕಾಮಿಡಿ ಮಾಡ್ತಾಯಿದ್ರು ಅಂದರೆ ಅದು ನಮ್ಮ ಅಂಕಲ್ ಮತ್ತು ಆಂಟಿ. ತುಂಬ ಕಾಮಿಡಿ ಮಾಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ಎಲ್ಲ ಪೂಜೆ ರೆಡಿ ಮಾಡ್ಕೊಳ್ತಾ ಇದ್ರು. ಇದು ಪೂರ್ತಿಯಾಗಿ ತುಂಬಬೇಕು, ಆ ಬೋನಸ್ಸು ಅಕ್ಕಿಯಲ್ಲಿ ಪೂರ್ತಿಯಾಗಿ ತುಂಬಬೇಕು. ಪ್ರತಿ ವರ್ಷ ಹೋಗ್ತಾ ಇದ್ವಿ, ಆದರೆ ಸ್ವಲ್ಪ ವರ್ಷಗಳಿಂದ ಹೋಗೋಕ್ಕಾಗಿರಲಿಲ್ಲ. 2 ವರ್ಷ ಹೋಗೋಕ್ಕಾಗಿರಲಿಲ್ಲ. ಇವಾಗ ಎಲ್ಲರಿಗೂ ನಾಮ ಹಚ್ತಾ ಇದ್ದಾರೆ. ಮುಂದಕ್ಕೆ ಏನೇನಾಗುತ್ತೆ ನೋಡಿ. ಖುಷಿ ನೋಡಪ್ಪ. ಆ್ಯಕ್ಚುಲಿ ಶ್ರಾವಣ ಟೈಮಲ್ಲಿ ತಿರುಪತಿಗೆ ಹೋಗಿ ಬಂದರೆ ತುಂಬ ಒಳ್ಳೆಯದು. ಆದರೆ ಸ್ವಲ್ಪ ರಶ್ ಇರುತ್ತೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅಂದರೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ಶ್ರಾವಣ ಟೈಮಲ್ಲಿ ತಿರುಪತಿಗೆ ಹೋಗಿ ಬರ್ರಿ, ಎಲ್ಲ ಕಷ್ಟಗಳು ಬಗೆಹರಿಯುತ್ತೆ. ನೆಕ್ಸ್ಟು ಇವಾಗ ಕಂಕಣ ಎಲ್ಲ ಕಟ್ತಾಯಿದ್ರು. ಆ ಬೋನಸ್ಸಿಗೆ ಕೂಡ ಕಂಕಣ ಕಟ್ತಾಯಿದ್ರು. ಆಮೇಲೆ ನಾವೆಲ್ಲರೂ ಕೂಡ ಕಟ್ಕೊಳ್ತೀವಿ. ಈಗೇನು ಮಾಡ್ತಾ ಇದ್ದಾರೆ ಅಂದರೆ, ಇದು 1 ವರ್ಷ ಹೋಗೋಕ್ಕಾಗಿರಲಿಲ್ಲ. ಹಾಗೆ ನಮಗೆ ಒಬ್ಬರು ಪೂಜಾರಿ ಅವರು ಹೇಳಿದರು, ಕಷ್ಟಗಳು ಬಗೆಹರಿಬೇಕು ಅಂತ ಅಂದರೆ ಈ ಒಂದು ತಪ್ಪು ಕಾಣಿಕೆ ಹಾಕಬೇಕು ಅಂತ. ನಮ್ಮ ಮನೆಯವ್ರ 3 ಕೈಯಿಂದನೂ ಒಂದೊಂದು ಹಿಡಿಯಷ್ಟು ಕಾಯನ್ನು ತಪ್ಪು ಕಾಣಿಕೆಯಾಗಿ ಬೇಡ್ಕೊಂಡು ಹಾಕಿ ತಿರುಪತಿಗೆ ಮುಟ್ಟಿಸ್ಬೇಕಿತ್ತು. ಹಾಗಾಗಿ ಇದನ್ನು ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯದು. ತಪ್ಪು ಕಾಣಿಕೆ ಹಾಕೋದ್ರಿಂದ ಎಲ್ಲ
ಏನೇನು ತಪ್ಪು ಮಾಡಿರ್ತೀವಿ ಎಲ್ಲ ದೇವರು ಹೊಟ್ಟೆಗೆ ಹಾಕೊಂಡು ತಿರುಪತಿ ತಿಮ್ಮಪ್ಪ ನಿನ್ನ ಪಾದಕ್ಕೆ ಹೋಯಿಂದ ಗೋವಿಂದ ಗಾಳಿ ಗೋಪುರ ನಿನ್ನ ಪಾದಕ್ಕೆ ಹೋಯಿಂದ ಗೋವಿಂದ ರಂಗನಾಥ ಸ್ವಾಮಿ ನಿನ್ನ ಪಾದಕ್ಕೆ ಹೋಯಿಂದ ಗೋವಿಂದ ಪಾರ್ವತಿ ಪರಮೇಶ್ವರನ ಪಾದಕ್ಕೆ ಹೋಯಿಂದ ಗೋವಿಂದ ಪಾಂಡುರಂಗ ನಿನ್ನ ಪಾದಕ್ಕೆ ಹೋಯಿಂದ ಗೋವಿಂದ ಸರಸ್ವತಿ ನಿನ್ನ ಪಾದಕ್ಕೆ ಹೋಯಿಂದ ಗೋವಿಂದ ಲಕ್ಷ್ಮೀ ನಿನ್ನ ಪಾದಕ್ಕೆ ಹೋಯಿಂದ ಗೋವಿಂದ ಅಜಯ್ 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 ಸರಸ್ವತಿ ನಿನ್ನ ಪಾದಕ್ಕೆ ಹೋಯಿಂದ ಏಳು ಕುಂಡಲವಾಸ ನಿನ್ನ ಪಾದಕ್ಕೆ ಹೋಯಿಂದ ಪಾಂಡುರಂಗ ನಿನ್ನ ಪಾದಕ್ಕೆ ಹೋಯಿಂದ ಲಕ್ಷ್ಮೀ ನಿನ್ನ ಪಾದಕ್ಕೆ ಹೋಯಿಂದ ಗೋವಿಂದ ಪೂಜೆ ಮಾಡ್ತಿದ್ದ ಮೂಟೆ ಇಟ್ಟು ಪೂಜೆ ಪೂಜೆ ಎಲ್ಲ ಮುಗೀತು. ಈಗ ಪೂಜೆ ಎಲ್ಲ ಚೆನ್ನಾಗಾಗಿದೆಯೋ ಇಲ್ಲ ಅಂತ ದಾಸಪ್ಪ ಅವರು ಅಕ್ಷತೆ ಕಾಳಲ್ಲಿ ನೋಡ್ತಾ ಇದ್ರು. ಕೊನೆಗೂ ಬೆಸ ಬಂತು, ಎಲ್ಲ ಪೂಜೆಗಳು ಚೆನ್ನಾಗಾಗಿದೆ ಅಂತ ಬಂತು, ಒಂದೇ ಸತಿ ನೋಡೋದವರು. ಹಾಗೆ ಇದಕ್ಕೂ ಮುಂಚೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಏನಂದರೆ ಗೋವಿಂದ ಗೋವಿಂದ ಅಂತ ಕೂಗ್ತಾರೆ, ಶಂಖ ಊದ್ತಾರೆ, ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. ಅಷ್ಟರಲ್ಲಿ ನನ್ನ ಮಗು ಅತ್ತ ಅಂತ ನಾನು ಒಳಗಡೆ ಬಂದುಬಿಟ್ಟೆ. ನಾನು ಯಾರಿಗೂ ಹೇಳೂ ಇಲ್ಲ ಕ್ಯಾಪ್ಚರ್ ಮಾಡಿ ಅಂತ. ಹಾಗಾಗಿ ಅದೊಂದು ಹಾಕಲಿಲ್ಲ. ಮೇನ್ ಅದೇ ಇದ್ದಿದ್ದು, ಅದನ್ನೇ ಹಾಕೋಕ್ಕಾಗಲಿಲ್ಲ, ಬೇಜಾರು ಮಾಡ್ಕೋಬೇಡಿ. ಇಷ್ಟೊಂದು ನನ್ನ ಪ್ರಯತ್ನ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿ ಬಂತು, ಬೆಸ ಬಂತು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗ ಪ್ರಸಾದ ತಿನ್ನೋ ಸಮಯ. ಫಸ್ಟು ದಾಸಪ್ಪ ಅವರು ಮುಟ್ಟಿದ ಮೇಲೆ ನಾವೆಲ್ಲ ಮುಟ್ಟಬೇಕಿತ್ತು. ಹಾಗಾಗಿ ಅವ್ರಿಗೆ ಫಸ್ಟು ಕೊಟ್ಬಿಟ್ಟು ಅದಾದ್ಮೇಲೆ ನಾವು ಜಾಯಿನ್ ಆದ್ವಿ. ಒಳ್ಳೇದಾಗುತ್ತೆ ಅಂತ ಕೊಟ್ಟಿತ್ತು ಭಗವಂತ. ಪಾಪ ಇವು ಶುದ್ಧ ವಾರ ಮಾಡಬೇಕು. ನನಗೇನು ಮಾಹಿತಿ ಅಂತ ನೋಡಿದ್ರೆ ಖುಷಿಯಾಗುತ್ತೆ. ಪೂಜೆ ಮುಗಿಯೋ ತನಕನೂ ಫುಲ್ಲು ಜಾಯ್ಫುಲ್ ಆಗೇ ಇದ್ರು. ಇದೇ ನೋಡಿ ಪ್ರಸಾದ ತಿಂತಾ ಇದ್ದೀವಿ ಇವಾಗ. ನನಗೂ ತುಂಬ ಆಸೆ ಇತ್ತು ಹೋಗಬೇಕು ಅಂತ. ಆದರೆ ಏನು ಮಾಡ್ತೀರಾ, ಮಗು ಇಟ್ಕೊಂಡು ಹೋಗೋಕ್ಕಾಗಲ್ಲ. ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಹಾಗಾಗಿ ಮಳೆ ಬೇರೆ ಬರೋ ಟೈಮ್ ಅಲ್ವಾ, ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ. ಇಲ್ಲಿಂದನೇ ಬೇಡ್ಕೊಂಡೆ ಒಳ್ಳೇದಾಗ್ಲಪ್ಪ ಅಂತ.
ನಿನ್ನ ಪಾದಕ್ಕೆ ಗೋವಿಂದ ಗೋವಿಂದ ಏಳು ಕುಂಡಲ ವಾಸನ ಪಾದಕ್ಕೆ ಗೋವಿಂದ ಗೋವಿಂದ ಲಕ್ಷ್ಮೀ ಸರಸ್ವತಿ ನಿನ್ನ ಪಾದಕ್ಕೆ ಗೋವಿಂದ ಗೋವಿಂದ ಪಾರ್ವತಿ ಪರಮೇಶ್ವರನ ಪಾದಕ್ಕೆ ಗೋವಿಂದ ಗೋವಿಂದ ಏಳು ಕುಂಡಲ ವಾಸನ ಪಾದಕ್ಕೆ ಗೋವಿಂದ ಗೋವಿಂದ ಕಾಯಿ ಗೋವಿಂದ ಗೋವಿಂದ ಬಂಗಾರನ್ನ ಕಾಪಾಡುತ್ತದೆ. ಆಲ್ರೆಡಿ ಕ್ಯಾಬ್ ಬುಕ್ ಆಗಿತ್ತು, ಹಾಗಾಗ್ಬಿಟ್ಟು ಟೈಮ್ ಆಗುತ್ತೆ, ಟ್ರೈನ್ ಆಲ್ರೆಡಿ ಮಿಸ್ ಆಗಿದೆ ಅಂತ ಬಸ್ಸಿಗೆ ಹೊರಟರು. ಇದಾಗಿತ್ತು ನನ್ನ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಗೋವಿಂದ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ ಗಾಯ್ಸ್.